ಹಾಗಾದ್ರೆ ಇಲ್ಲಿ ಸಿದ್ದರಾಮಯ್ಯ ಫಾಲೋವರ್ಸ್ ಅವರನ್ನ ಸಚಿವರು ಅಂತ ಹೇಳಿ ಮೊದಲ ಬಾರಿಗೆ ಈಗಾಗಲೇ ಆಯ್ಕೆ ಕೂಡ ಮಾಡಿದ್ದಾರೆ ಅಂತ ಹೇಳುವಂತಹ ನಿದರ್ಶನಗಳು ಇಲ್ಲಿ ಸಾಕಷ್ಟಿದೆ. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ಸಿದ್ದರಾಮಯ್ಯ ಅವರ ಅಹಿಂದ ಕಾನ್ಸೆಪ್ಟ್ ಗೆ ಇಲ್ಲಿ ತಿಲಾಂಜಲಿಯನ್ನ ಕೂಡ ಇಟ್ಟಂತಾಗಿದೆ. ಅಹಿಂದ ನಾಯಕ ಸಿದ್ದರಾಮಯ್ಯ ಅನ್ನುವಂತಹದನ್ನ ಆಗ್ಲಿಂದಲೂ ಕೂಡ ಅವರು ಗುರುತಿಸಿಕೊಂಡಂತವ್ರು. ಜೊತೆಗೆ ಅಹಿಂದ ಅನ್ನುವಂತಹದನ್ನ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇಲ್ಲಿ ಪ್ಲೇ ಕಾರ್ಡ್ ಅನ್ನಾಗಿ ಯೂಸ್ ಮಾಡ್ಕೊಳ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಅಹಿಂದ ಅಂತ ಅಂದ್ರೆ ಕಾಂಗ್ರೆಸ್ ಅನ್ನೋ ತರದ ಏನ್ ಮಾತಿತ್ತು, ಇಡೀ ಭಾರತದಲ್ಲಿ ಈ ಅಹಿಂದ ಟ್ರಂಪ್ ಕಾರ್ಡ್ ನ ಯೂಸ್ ಮಾಡಬೇಕು ಅನ್ನೋಂಥದ್ದು ರಾಹುಲ್ ಗಾಂಧಿ ಕನಸಾಗಿತ್ತು. ಆದ್ರೆ ಅಹಿಂದ ಟ್ರಂಪ್ ಕಾರ್ಡ್ ನ ನಾವು ಯೂಸ್ ಮಾಡ್ತೀವಿ, ಅಹಿಂದ ನಾಯಕತ್ವದ ಪರವಾಗಿ ನಾವು ಇರ್ತೀವಿ, ಅಹಿಂದ ನಾಯಕತ್ವನ ಬೆಳೆಸ್ತೀವಿ ಅಂತ ಹೇಳುವ ರಾಹುಲ್ ಗಾಂಧಿ ಅಹಿಂದ ನಾಯಕ ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ ಯಾಕೆ ಇಳಿಸಿದ್ರು? ಇಲ್ಲಿ ಪ್ರಶ್ನೆ ಮೂಡುತ್ತಲ್ವಾ? ಅಹಿಂದಕ್ಕೆ ಅಧಿಕಾರ ಕೊಡಬೇಕು, ಅಹಿಂದ ನಾಯಕರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಕೊಡಬೇಕು, ಅಹಿಂದ ನಾಯಕರನ್ನ ಸಮಾಜದ ಮುಖ್ಯವಾಹಿನಿಯಲ್ಲಿ ಇರಬೇಕು ಅನ್ನೋದಾದ್ರೆ ಅಹಿಂದ ನಾಯಕನನ್ನ ರಾಜೀನಾಮೆ ಯಾಕೆ ತಗೊಂಡ್ರು? ಅಂದ್ರೆ ರಾಹುಲ್ ಗಾಂಧಿ ಕಾಂಗ್ರೆಸ್ ಹೈಕಮಾಂಡ್ ಹೇಳೋದೊಂದು ಮಾಡೋದೊಂದು. ಹಾಗಾದ್ರೆ ಹೇಳೋದನ್ನ ಮಾಡ್ಲಿಕ್ಕೆ ಆಗಲ್ವಾ? ಹಂಗಾರೆ ನುಡಿದಂತೆ ನಡೀಲಿಕ್ಕೆ ಕರ್ನಾಟಕ ಅಥವಾ ಕಾಂಗ್ರೆಸ್ ಹೈಕಮಾಂಡ್ಗೆ ಸಾಧ್ಯನೇ ಇಲ್ವಾ? ಇಲ್ಲಿ ಪ್ರಶ್ನೆ ಬರೋದು. ಆದ್ರೆ ಒಂದು ನೆನಪಿರ್ಲಿ ನಿಶಿತಾ, ಎಲೆಕ್ಷನ್ ಮತ್ತು ಸೆಲೆಕ್ಷನ್ ಎರಡು ರೀತಿ ಅರ್ಥ ಬರುತ್ತೆ. ಸಿದ್ದರಾಮಯ್ಯ ಇಸ್ ಎಲೆಕ್ಟೆಡ್ ಚೀಫ್ ಮಿನಿಸ್ಟರ್, ಜನರಿಂದ ಆಯ್ಕೆಯಾದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆದ್ರೆ ಡಿ ಕೆ ಶಿವಕುಮಾರ್ ಈಸ್ ನಾಟ್ ಎಲೆಕ್ಟೆಡ್ ಸಿಎಂ, ಈಸ್ ಓನ್ಲಿ ಸೆಲೆಕ್ಟೆಡ್ ಸಿಎಂ. ಇವರು ಜನರಿಂದ ಆಯ್ಕೆಯಾದಂತವರಲ್ಲ, ಇವರು ಅಗ್ರಿಮೆಂಟ್ ಮುಖಾಂತರ ಬಂದಂತವರು, ಒಪ್ಪಂದದಿಂದ ಬಂದಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಹಾಗಾಗಿ ಎಲೆಕ್ಟೆಡ್ ಸಿಎಂ ಬೇರೆ, ಸೆಲೆಕ್ಟೆಡ್ ಸಿಎಂ ಬೇರೆ. ಈಗ ಎಲೆಕ್ಟೆಡ್ ಸಿಎಂ ಸಿದ್ದರಾಮಯ್ಯ ನೇಪಥ್ಯಕ್ಕೆ ಸರಿದಿದ್ದಾರೆ, ಸೆಲೆಕ್ಟೆಡ್ ಸಿಎಂ ಡಿ ಕೆ ಶಿವಕುಮಾರ್ ಕಾರುಬಾರು ನಡೀತಾ ಇದೆ, ಕಾರ್ಯಭಾರವನ್ನ ನಡೆಸ್ತಾ ಇದ್ದಾರೆ. ಅಕ್ಷರಶಃ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಸೈಡ್ ಲೈನ್ ಆಗ್ತಾ ಇದ್ದಾರೆ. ಎಸ್ ನಿಶ್ಚಿತ. ಅದ್ರ ಜೊತೆಗೆ HC ಮಹಾದೇವಪ್ಪ ಅವರ ಕಿಕ್ಔಟ್ ನ ಸುದ್ದಿಯನ್ನ ಕೇಳಿದ್ವಿ. ಅದಾದ್ಮೇಲೆ ಜಮೀರ್ ಅಹಮದ್ ಖಾನ್ ಅವರ ಸಂಪುಟಕ್ಕೂ ಕೂಡ ಅವರು ಬರ್ಲಿಲ್ಲ, ಚಲುವರಾಯಸ್ವಾಮಿ ಅವರು ಕೂಡ ಮಂತ್ರಿ ಆಗ್ಲಿಲ್ಲ. ಎಸ್, ಈಗ ಅದಕ್ಕೆ ಮತ್ತೊಂದು ಹೆಸರು ಲಕ್ಷ್ಮೀ ಹೆಬ್ಬಾಳ್ಕರ್, ಗೃಹಲಕ್ಷ್ಮಿ, ಅಲ್ಲೋಲ ಕಲ್ಲೋಲ, ಗೃಹಲಕ್ಷ್ಮಿ ಗೋಲ್ಮಾಲ್, ಗೃಹಲಕ್ಷ್ಮಿಯಲ್ಲಿ ಲಕ್ಷ್ಮಿಯ ಮಾಯೆ, ಈ ತರದೆಲ್ಲ ಸುದ್ದಿಗಳು ಬರ್ತಾ ಇದಾವೆ. ಎಸ್, ಅಫ್ಕೋರ್ಸ್ HC ಮಹಾದೇವಪ್ಪ ಕಿಕ್ಔಟ್ ಅನ್ನೋ ಸುದ್ದಿಯನ್ನು ನಾವೇ ಮಾಡಿದ್ದು. HC ಮಹಾದೇವಪ್ಪನ ಕಥೆನೇ ಬೇರೆ. ಆ ಭ್ರಷ್ಟಾಚಾರ ಅದು ಇದು, ಸಿದ್ದರಾಮಯ್ಯನವರ ಹೆಸರಿಗೆ ಕಳಂಕ ತಂದಂತ ಮೊದಲ ಮಂತ್ರಿ ಯಾರಪ್ಪ ಅಂದ್ರೆ HC ಮಹಾದೇವಪ್ಪ. HC ಮಹಾದೇವಪ್ಪ ಒಂದು ನಿಶ್ಚಿತ ತಿಳ್ಕೊಳ್ಳಿ, ದಲಿತರ ಅಭಿವೃದ್ಧಿಗೆ ಇದ್ದಂತ 25,000 ಕೋಟಿ ಹಣ ದಲಿತರ ಅಭಿವೃದ್ಧಿಗೆ ಬಳಸಲಿಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡ್ರು ಕೂಡ ದಲಿತ ಅಸ್ಮಿತೆಯ ಮುಖಾಂತರ ಮಂತ್ರಿಯಾದಂತ ಮಹಾದೇವಪ್ಪ, ದಲಿತರ ಹೆಸರು ಹೇಳಿಕೊಂಡು ಮಂತ್ರಿಯಾದಂತ ಮಹಾದೇವಪ್ಪ, ಅಂಬೇಡ್ಕರ್ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ದಲಿತರ ಉದ್ಧಾರ ಮಾಡ್ತೀನಿ ಅಂತ ಹೇಳಿ ಮಂತ್ರಿ ಆದಂತ ಮಹಾದೇವಪ್ಪ, ದಲಿತ ಸಂಘಟನೆಗಳನ್ನ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಬಳಸ್ಕೊಳ್ತಾ ಇರುವಂತ HC ಮಹಾದೇವಪ್ಪ ತುಟಿ ಪಿಟಕ್ ಅನ್ನಲಿಲ್ಲ. ದಲಿತ ಸಂಘಟನೆಗಳು ಕೇಳ್ತಾವ ಮಹಾದೇವಪ್ಪ ಅವ್ರನ್ನ, ಯಾಕೆ ದಲಿತರಿಗೆ ಮೀಸಲಿಟ್ಟು 25,000 ಕೋಟಿ ಬೇರೆ ವಿಚಾರಕ್ಕೆ ನೀವು ಬಳಕೆ ಮಾಡಿದ್ರು ಕೂಡ ಯಾಕೆ ಮಾತಾಡ್ಲಿಲ್ಲ ಅಂತ ಹೇಳಿ ಏನಾದ್ರು ಕೇಳ್ತಾರಾ? HC ಮಹಾದೇವಪ್ಪನ ದಲಿತ ಸಂಘಟನೆಗಳು ಕೇಳಿ ನೋಡೋಣ. ಯಾರು ಕೇಳ್ತಾರೆ? ಮಾವಳಿ ಶಂಕರ್ ಅವ್ರ ಟೀಮ್ ಕೇಳುತ್ತಾ? ಭಾಸ್ಕರ್ ಪ್ರಸಾದ್ ಅವ್ರು ಕೇಳ್ತಾರಾ? ಯಾರು ಕೇಳ್ತಾರೆ? ದಲಿತ ಸಂಘಟನೆಗಳಿಗೆ ನಾನು ಓಪನ್ ಆಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ, ನೀವು ಕೇಳ್ತೀರಾ? ದಲಿತರು ಕೇಳ್ತೀರಾ? 25,000 ಕೋಟಿ ರೂಪಾಯಿ ದಲಿತರ ಅಭಿವೃದ್ಧಿಗಾಗಿ ಇದ್ದಂತಹ ಹಣ ಎಲ್ಲಿ ಹೋಯ್ತು? ಯಾಕೆ ನೀವು ದಲಿತರ ಅಭ್ಯುದಯಕ್ಕೆ 25,000 ಕೋಟಿ ಬೆಳೆಸಲಿಲ್ಲ ಅಂತ ಹೇಳಿ ಕೇಳಿ ನೋಡೋಣ. ಇದು HC ಮಹಾದೇವಪ್ಪನವ್ರ ಕತೆ. ಮತ್ತೊಬ್ರು ಯಾರು ನೀವು ಹೇಳಿದ್ದು? ಚಲುವರಾಯಸ್ವಾಮಿ ಅವರು ಕೊಡ್ಲಿಲ್ಲ ಅಂತ. ಮಂಡ್ಯದಲ್ಲಿ ಬೇರೆ ಬೇರೆ ರೀತಿಯ ಲೆಕ್ಕಾಚಾರ. ಮಂಡ್ಯದಿಂದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದಂತ HD ಕುಮಾರಸ್ವಾಮಿ ಅವರು ಅಲ್ಲಿ ಫುಲ್ ಟಾರ್ಗೆಟ್ ಆಗಿದ್ದಾರೆ. ಒಕ್ಕಲಿಗರ ಕೋಟೆಯ ಮೇಲೆ ಕಂಡಿಟ್ಟಿರುವ DK ಶಿವಕುಮಾರ್ ಒಕ್ಕಲಿಗರ ಕೋಟೆಯಲ್ಲಿ ಯಾರನ್ನ ನಾಯಕರನ್ನಾಗಿ ಬೆಳೆಸ್ತಾರೆ ಅನ್ನೋದು ಅವ್ರ ಕನಸಿನಲ್ಲಿದೆ. ಹಾಗಾಗಿ ಇವರು ಯಾರು ಚಲುವರಾಯಸ್ವಾಮಿ ಅವರು ಬಂದಿಲ್ಲ. ಇನ್ನು ಜಮೀರ್ ಅಹಮದ್ ಖಾನ್ ಆಡಿಯೋ ಬಂತಲ್ಲ ಕಾಂಗ್ರೆಸ್ ಸೋಲ್ಸಕ್ಕೆ. ಜಮೀರ್ ಅಹಮದ್ ಖಾನ್ ಕೇರಳದಲ್ಲಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ರು, ಕಾಂಗ್ರೆಸ್ ಅನ್ನ ಗೆಲ್ಲಿಸಿದ್ರು ಅನ್ನೋ ತರದ್ದು ಎಲ್ಲ ಅವರಿಗೆ ಕ್ರೆಡಿಟ್ ಬಂದ್ರು ಕೂಡ ಒಂದೇ ಒಂದು ದಾವಣಗೆರೆ ಡೆಬಿಟ್ ಅವ್ರನ್ನ ಮಂತ್ರಿ ಆಗ್ಲಿಕ್ಕೆ ಬಿಡ್ಲೇ ಇಲ್ಲ. ಇದೇನೋ ಅಂತಾರಲ್ಲ, ಏನು ಅಡಿಕೆ ಕದ್ದ ಮಾನ ಆನೆ ಕೊಟ್ಟರು ಸಿಗಲ್ಲ ಅಂತ. ಅದೇ ರೀತಿ ಕೇರಳದಲ್ಲಿ ಗಳಿಸಿದ್ದ ಮಾನ ಜಮೀರ್ಗೆ ದಾವಣಗೆರೆಯಲ್ಲಿ ಕಿತ್ಕೊಂಡು ಹೋಯ್ತು ಅನ್ನೋ ತರ ಆಗೋಯ್ತು. ಹಂಗಾಗಿ ಇವರು 3 ಜನ ಬರ್ಲಿಲ್ಲ. ಇವರು ಸಿದ್ದರಾಮಯ್ಯನವರ ಪರಮಾಪ್ತರು ಅನ್ನೋದು ನಿಜ, ಆದ್ರೆ ಅವ್ರದೇ ಆದಂತ ತಪ್ಪುಗಳು. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್, ಗೃಹಲಕ್ಷ್ಮಿ ವಿಚಾರ. ಓಕೆ, ಒಂದೇ ಒಂದು ಅಕೌಂಟ್ಗೆ 19,020 ಮಹಿಳೆಯರ ಹೆಸರನ್ನ ಲಿಂಕ್ ಮಾಡಿದ್ದಾರೆ. ಅದನ್ನು ಕೂಡ ಫೋಕಸ್ ಟಿವಿನೇ ಬ್ರೇಕ್ ಮಾಡಿ ಸುದ್ದಿ ಅಲ್ವಾ? ಈ ರೀತಿಯ ಅವ್ಯವಹಾರಗಳು, ಈ ರೀತಿಯ ಅಚಾತುರ್ಯಗಳು, ಈ ರೀತಿಯ ಭ್ರಷ್ಟಾಚಾರಗಳು, ಈ ರೀತಿಯ ಹಗರಣಗಳನ್ನ ಮಾಡಿರುವಂತ ಕಾಂಗ್ರೆಸ್ ಅವರು ಯಾರು ಫಾಲೋವರ್ ಆದ್ರೇನು? ಸಿದ್ದರಾಮಯ್ಯನವ್ರ ಫಾಲೋವರ್ ಅಂತ ಹೇಳಿ ಇಂಥ ಭ್ರಷ್ಟಾಚಾರಿಗಳನ್ನ ತಗೊಳ್ಬೇಕಾ? ಇಲ್ಲಲ್ವಾ? ಆದ್ರೆ
ಇವತ್ತಿನ ಪ್ರಶ್ನೆ ಸಿದ್ದರಾಮಯ್ಯ ಸೈಡ್ ಲೈನ್ ಆಗಿದ್ದಾರೆ ಅನ್ನೋದಕ್ಕೆ ಈ 4 ಜನ ಈ ರೀತಿಯ ಇನ್ನಷ್ಟು ಜನ ಸಚಿವರು ಮಾಡಿರುವ ಪ್ರಮಾದಗಳೇ ಕಾರಣ ಅಂತ ಹೇಳಿ ಹೇಳ್ಬೋದು ನಿಶ್ಚಿತ.